ಮಾಧ್ಯಮ ಇರೋದೇನೆ ಪರಿವರ್ತನೆಯನ್ನು ತರೋದಕ್ಕೋಸ್ಕರ. ಈಗ ಆಗಿದ್ದನ್ನು ಕೊಡೋದಕ್ಕೆ ಪತ್ರಿಕೆಗಳು ಬೇಕಿಲ್ಲ. ನಾಳೆ ಏನಾಗಬೇಕು, ನಾಡಿದ್ದು ಏನಾಗಬೇಕು, 10 ವರ್ಷದ ನಂತರ ಏನಾಗುತ್ತೆ, ಇದನ್ನು ಕೊಡೋಕ್ಕೆ ನೀವು ಶುರು ಮಾಡಿದರೆ ಆಗ ಈ ಪತ್ರಿಕೆಗಳ ಸಂಖ್ಯೆ ಉಳ್ಕೊಳ್ಳುತ್ತೆ. ನಮ್ಮ ಹೆಸರು ಅಚ್ಚಳಿಯದೆ ಉಳಿಯೋ ಹಾಗೆ ಆಗಬೇಕು. ಮೊದಲೇ ನೀವು ಹೆಸರಿನ ಬಗ್ಗೆ ಯೋಚನೆ ಮಾಡಿದ್ರೆ ನೀವೇನು ಮಾಡೋಕ್ಕಾಗಲ್ಲ. ಮೊದಲು ಕೆಲಸದ ಬಗ್ಗೆ ನೋಡಬೇಕು. ಆಧುನಿಕ ಕಾಲದ ಪೇಂಟರ್ಸನ್ನು ನೀವು ನೋಡಿದ್ದೀರಾ, ಅವ್ರ ಹೆಸರನ್ನು ದೊಡ್ಡದಾಗಿ ಹಾಕ್ಕೊಳ್ತಾರೆ. ನಮ್ಮ ದೇವಸ್ಥಾನಗಳಲ್ಲಿ ಶಿಲ್ಪಗಳನ್ನ ಕೆತ್ತನೆ ಮಾಡಿದವರು ಯಾರಾದರೂ ಅವರ ಹೆಸರನ್ನು ಹಾಕ್ಕೊಂಡಿದ್ದಾರಾ? ತಂತ್ರಜ್ಞಾನ ನಮ್ಮ ಕೈಯಲ್ಲಿ ಒಂದು ಸಾಧನ ಆಗಬೇಕೆ ಹೊರತು ತಂತ್ರಜ್ಞಾನದ ಕೈಯಲ್ಲಿ ನಾವು ಸಿಲುಕಿಕೊಂಡು ಕಳೆದು ಹೋಗುವ ಹಾಗೆ ಆಗಬಾರದು ಅಂತ. ಮಾಧ್ಯಮ ಅಂತ ಇದು ಒಂದು 3 ಅಕ್ಷರಗಳ ಒಂದು ಪದವನ್ನು ಇಟ್ಟುಕೊಂಡು ನೋಡಿದಾಗ ಹಿಂದೆ ಮಾಧ್ಯಮ ಹೇಗಿತ್ತು? ಕೈ ಬರಹದ ಪತ್ರಿಕೆಯಿಂದ ಹಿಡಿದು ಇವತ್ತಿನ ಮುದ್ರಣ ಮಾಧ್ಯಮದವರೆಗೆ, ಅತ್ಯಾಧುನಿಕವಾದಂಥ ಮುದ್ರಣ ಮಾಧ್ಯಮದವರೆಗೆ ನಾವು ಮಾಧ್ಯಮವನ್ನು ಗಮನಿಸಿದ್ದೀವಿ. ಮಾಧ್ಯಮದ ವಿದ್ಯಾರ್ಥಿಗಳು ಇದ್ದೀರಿ ಮತ್ತು ಮಾಧ್ಯಮದ ಆಸಕ್ತಿಯ ದೃಷ್ಟಿಯಿಂದ ನೀವು ಇದನ್ನೆಲ್ಲ ತಿಳ್ಕೊಂಡಿದ್ದೀರಿ. ಕಾಲಕ್ಕೆ ಬದಲಾಗ್ತಾ ಬಂತು. ಮುದ್ರಣ ಮಾಧ್ಯಮದಿಂದ ಇಂಟರ್ನೆಟ್ ಬಂದ ನಂತರ ಮಾಧ್ಯಮದ ಗತಿ, ದಿಕ್ಕು, ವ್ಯಾಪ್ತಿ ಹೇಗೆ ಹಿಗ್ಗುತ್ತಾ ಹೋಯಿತು ಅಂತ. ಆ ನಂತರದಲ್ಲಿ ಬಂದಿದ್ದು ಡಿಜಿಟಲ್ ಎಲೆಕ್ಟ್ರಾನಿಕ್ ಮಾಧ್ಯಮ, ಆನಂತರ ಬಂದಿದ್ದು ಡಿಜಿಟಲ್ ಮಾಧ್ಯಮ. ನಾವಿವತ್ತು ಡಿಜಿಟಲ್ ಮಾಧ್ಯಮದ ಯುಗದಲ್ಲಿ ಇದ್ದೀವಿ. ಅಂದರೆ ಮಾಧ್ಯಮದ ಬೇರೆ ಬೇರೆ ಹಂತಗಳು, ಬೆಳವಣಿಗೆಯ ವಿಸ್ತಾರದ ಬೇರೆ ಬೇರೆ ಹಂತಗಳನ್ನು ನಾವು ಗಮನಿಸುವಾಗ ಈ ಎಲ್ಲ ಸಂಗತಿಗಳನ್ನ ಗಮನಿಸ್ತೀವಿ. ಮೊದಲು ನಾವು ಗಮನಿಸಬೇಕಾಗಿದ್ದು ಮಾಧ್ಯಮ ಹೇಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಮಗೆ ಸ್ಪಷ್ಟವಾದಂಥ ಉದಾಹರಣೆ ಸಿಗೋದು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಅಥವಾ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ. ಕೆಲವು ಅನುಭವಿಗಳನ್ನು ನೀವು ತುರ್ತು ಪರಿಸ್ಥಿತಿಯ ಹೋರಾಟದ ಸಂದರ್ಭದಲ್ಲಿ ತೊಡಗಿಸ್ಕೊಂಡವ್ರನ್ನ, ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಇದ್ದವರು ನಿಮಗೆ ಯಾರು ಈಗ ಮಾತನಾಡಲಿಕ್ಕೆ ಸಿಗಲಿಕ್ಕಿಲ್ಲ, ಓದೋದಕ್ಕೆ ಸಿಗುತ್ತೆ. ಅವ್ರನ್ನ ಕೇಳಿದಾಗ ಯಾವ್ಯಾವ ರೀತಿಯಲ್ಲಿ ಅವರು ಕೆಲಸ ಮಾಡಿದರು ಅಂದರೆ, ಮಾಧ್ಯಮದಲ್ಲಿ ಯಾರು ಕೆಲಸ ಮಾಡಿದ್ರು? ಮಾಧ್ಯಮ ಪತ್ರಗಳ ಮುಖೇನ, ಕೈ ಬರಹದ ಪತ್ರಗಳ ಮುಖೇನ. ಆಗ ಒಂದು ಊರಿಗೆ ಒಂದು ಪತ್ರ ಇಡೀ ಊರನ್ನು ಜಾಗೃತ ಮಾಡ್ತಾ ಇತ್ತು. ಒಂದು ಊರಿಗೆ ಬರುವಂಥ ಒಂದು ಪತ್ರಿಕೆ ಇಡೀ ಊರನ್ನು ಜಾಗೃತ ಮಾಡ್ತಾ ಇತ್ತು. ಆಗ ಅನೌಪಚಾರಿಕವಾದಂತಹ ಸಂವಹನ ಹೆಚ್ಚು ಪ್ರಭಾವಶಾಲಿಯಾಗಿತ್ತು. ಬಾಯಿಂದ ಬಾಯಿಗೆ ಹೋಗುವಂತಹ ಮಾಧ್ಯಮ ಅದು ಹೆಚ್ಚು ಪ್ರಭಾವಶಾಲಿಯಾಗಿತ್ತು ಅಂತ ನಾವು ಅರ್ಥಕೊಳ್ಳೋಕ್ಕಾಗತ್ತೆ. ಇದರಿಂದ ಈಗಿನಷ್ಟು ಸರ್ಕ್ಯುಲೇಷನ್ ಇರಲಿಲ್ಲ, ಈಗಿನಷ್ಟು ಉತ್ಕೃಷ್ಟವಾಗಿ ಪರಿಣಾಮಕಾರಿಯಾಗಿ ಪತ್ರಿಕೆಗಳನ್ನು ಮುದ್ರಣ ಮಾಡುವಂಥ ಯಂತ್ರಗಳು ಇರಲಿಲ್ಲ, ಇಷ್ಟು ವೇಗವಾಗಿ ಮುದ್ರಣ ಆಗ್ತಿರಲಿಲ್ಲ. ನಾನು ಪತ್ರಿಕೋದ್ಯಮಕ್ಕೆ ಬಂದ ಹೊಸತರಲ್ಲಿ 2001ರಲ್ಲಿ ನಾನು ಅಧಿಕೃತವಾಗಿ ಪತ್ರಿಕೋದ್ಯಮಕ್ಕೆ ಬಂದಿದ್ದು. ಅದಕ್ಕಿಂತ ಒಂದು 5 ವರ್ಷದ ಮೊದಲು ನಾನು ಭಾಳ ಹತ್ತಿರದಿಂದ ಮಾಧ್ಯಮವನ್ನು ಗಮನಿಸ್ಕೊಂಡು ಬಂದಿದ್ದೀನಿ. ಬೆಂಗಳೂರಲ್ಲಿ ಮುದ್ರಣ ಆದಂತಹ ಪತ್ರಿಕೆ ಕಲಬುರಗಿಗೆ ಹೋಗ್ತಾ ಇತ್ತು. ಬಸ್ನಲ್ಲಿ ರಾತ್ರಿ ಮುದ್ರಣ ಮಾಡಿ 7-8 ಗಂಟೆ ಒಳಗಡೆ ಮುದ್ರಣ ಮಾಡಬೇಕು, ಆನಂತರ ಬಂಡಲ್ ಆಗಬೇಕು. 9 ಗಂಟೆ ಒಳಗಡೆ ಹೊರಡುವಂಥ ಬಸ್ಸಿನಲ್ಲಿ ಆ ಪತ್ರಿಕೆಯನ್ನು ಹಾಕಿ ಕಳಿಸ್ಬೇಕಿತ್ತು. ಅದು ತಲುಪೋದು ನಾಳೆ ಸಂಜೆ 4-5 ಗಂಟೆಗೆ ತಲುಪ್ತಾ ಇತ್ತು. ನಾಡಿದ್ದು ಆ ಪತ್ರಿಕೆ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಆ ಪತ್ರಿಕೆಯನ್ನು ಜನರು ಕಾದು ಕುಳಿತು ಓದ್ತಾ ಇದ್ರು. ಆವತ್ತು ಮಾಧ್ಯಮ ಪರಿಣಾಮಕಾರಿಯಾಗಿತ್ತು, ಪ್ರಭಾವಶಾಲಿಯಾಗಿತ್ತು. ಉದಾಹರಣೆಗೆ ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಅದರಲ್ಲಿ ಬಂತು ಅಂದರೆ ಪ್ರಜಾವಾಣಿಯಲ್ಲಿ ಬಂದಿದೆ, ಸಂಯುಕ್ತ ಕರ್ನಾಟಕದಲ್ಲಿ ಬಂದಿದೆ ಅಂದರೆ ಇದು ನಿಜವಾದಂಥ ಸುದ್ದಿ ಅಂತ. ಒಂದು ಊರಿಗೆ ಯಾರ ಮನೆಗೆ ಪತ್ರಿಕೆ ಬರ್ತಾ ಇತ್ತು ಅಂದರೆ ಒಬ್ಬ ಶ್ರೀಮಂತನ ಮನೆಗೆ ಪತ್ರಿಕೆ ಬರ್ತಾ ಇತ್ತು. ಅಥವಾ ಆ ಊರಲ್ಲಿ ಯಾರಾದರೂ ಒಬ್ಬ ಪೊಲಿಟಿಷಿಯನ್ ಇದ್ದರೆ, ಆ ಊರಿನ ಮುಖಂಡ ಇದ್ದರೆ ಅವ್ರ ಮನೆಗೆ ಪತ್ರಿಕೆ ಬರ್ತಾ ಇತ್ತು. ಆ ಒಂದು ಪತ್ರಿಕೆ ಬಗ್ಗೆ ಅದೇನೋ ನಮಗೆ ಜನಸಾಮಾನ್ಯರಿಗೆ ಕೈಗೆಟಕುವಂಥದ್ದೇ ಅಲ್ಲ. ಇದು ಶ್ರೀಮಂತರದ್ದು, ಬುದ್ಧಿವಂತರದ್ದು ಅಥವಾ ರಾಜಕೀಯ ನಾಯಕರದ್ದು ಅವ್ರ ಕೈಗೆ ಸಿಗುವಂಥದ್ದು ಅಂತ ಆ ಕಾಲವನ್ನು ನಾವು ನೋಡಿದ್ದೀವಿ. ಆನಂತರ ಬದಲಾಗಿದ್ದು ಮುದ್ರಣ ಮಾಧ್ಯಮದಲ್ಲಿ ಭಾಳ ದೊಡ್ಡ ಬದಲಾವಣೆ ಬಂದಿದ್ದು 90ರ ದಶಕದ ನಂತರ, ವಿಶೇಷವಾಗಿ ಕರ್ನಾಟಕದಲ್ಲಿ. ಇನ್ನು ಇಂಗ್ಲೀಷ್ ಪತ್ರಿಕೆಗಳು ಬೆಂಗಳೂರು ಬಿಟ್ಟರೆ ಆಚೆ ಎಲ್ಲೂ ಸಿಗ್ತಾ ಇರಲಿಲ್ಲ, ನೆನ್ಪಿಟ್ಕೊಳ್ಳಿ ನೀವು. ಇಂಗ್ಲೀಷ್ ಪತ್ರಿಕೆಗಳು ಬೆಂಗಳೂರು, ಮಂಗಳೂರು, ಹೆಚ್ಚೆಂದರೆ ಹುಬ್ಬಳ್ಳಿ, ಕೆಲವು ನಗರಗಳಲ್ಲಿ ಕೆಲವು ಹೇಗೆ ಹಳ್ಳಿಗಳಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬರ ಮನೆಗೆ ಪತ್ರಿಕೆ ಬರ್ತಾ ಇತ್ತು, ಆ ರೀತಿ ಈ ನಗರಗಳ ಕೆಲವು ಶ್ರೀಮಂತರ ಮನೆಗೆ, ಕೆಲವು ಉದ್ಯಮಿಗಳ ಮನೆಗೆ, ಕೆಲವು ಹಿರಿಯ ಪೊಲಿಟಿಷಿಯನ್ಸ್ ಮನೆಗೆ ಪತ್ರಿಕೆ ಬರ್ತಾ ಇತ್ತು. ಆವತ್ತು ಪತ್ರಿಕೆಯಲ್ಲಿ ಏನು ಬಂತಲ್ಲ ಇವತ್ತಿನಷ್ಟೇ ಪ್ರಭಾವಶಾಲಿಯಾಗಿರ್ತಾ ಇತ್ತು. ತಡವಾಗಿ ತಲುಪಿದ್ರು ಸರಿಯಾಗಿ ತಲುಪ್ತಾ ಇತ್ತು. ಅದು ಯಾರಿಗೆ ತಲುಪಬೇಕು ಅವರಿಗೆ ತಲುಪ್ತಾ ಇತ್ತು, ಬಾಯಿಂದ ಬಾಯಿಗೆ ತಲುಪ್ತಾ ಇತ್ತು ಪತ್ರಿಕೆಯಲ್ಲಿ ಬಂದಿದ್ದು. ಆನಂತರ 90ರ ದಶಕದಲ್ಲಿ ಪತ್ರಿಕೋದ್ಯಮದಲ್ಲಿ ಭಾಳ ದೊಡ್ಡ ಕ್ರಾಂತಿ ಆಯಿತು. ವಿಶೇಷವಾಗಿ ಕರ್ನಾಟಕದಲ್ಲಿ ವಿಜಯ ಕರ್ನಾಟಕ ಬಂದಾಗ 10 ಆವೃತ್ತಿಗಳು ನಿಮ್ಮ ಊರಲ್ಲಿ
ಸಾಮಾನ್ಯವಾಗಿ 3 ಗಂಟೆ ಪ್ರಯಾಣದ ಅವಧಿಯಲ್ಲಿ 2ರಿಂದ 3 ಗಂಟೆ ಒಂದು ಮುದ್ರಣ ಪ್ರಾರಂಭ ಆಯಿತು. ಬೆಳಿಗ್ಗೆ 5 ಗಂಟೆಗೆ ಪತ್ರಿಕೆ ಬರುತ್ತೆ, 6 ಗಂಟೆ ಅಷ್ಟೊತ್ತಿಗೆ ಮನೆ ಬಾಗಿಲಿಗೆ ಪತ್ರಿಕೆ ಬರುತ್ತೆ ಮತ್ತು ಪ್ರಸಾರ ಸಂಖ್ಯೆಯಲ್ಲಿ ಅಗಾಧವಾದಂತಹ ವ್ಯಾಪ್ತಿ ವಿಸ್ತರಿಸ್ತು. ಆನಂತರ ನೀವು ನೋಡಿದಿರಿ, ಇದರ ನಡುವೆ ಹೊಸ ಪತ್ರಿಕೆಗಳು ಬಂತು. ಎಲ್ಲವನ್ನು ನಾವು ಉಲ್ಲೇಖ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಅವತ್ತಿದ್ದಷ್ಟು ಪರಿಣಾಮಕಾರಿಯಾಗಿ ಇವತ್ತು ಇಷ್ಟು ಸಂಖ್ಯೆ ಹೀಗಿದೆ. ಬೆಳಗಾಗೋದ್ರೊಳಗಡೆ ನಮಗೆ ಪತ್ರಿಕೆಗಳು ನಮ್ಮ ಕೈಗೆ ಸಿಗುತ್ತೆ. ಈಗಿನ ಪತ್ರಿಕೆಗಳು ಅಷ್ಟು ಪ್ರಭಾವಶಾಲಿಯಾಗಿ ಇದೆಯಾ ಅಂತ ನೋಡ್ಕೊಳ್ಳಿ. ಎಸ್ ಮತ್ತು ನೋ ಎರಡೂ ಕೂಡ ಎರಡು ಅಭಿಪ್ರಾಯವನ್ನು ನಾವು ಕಾಣ್ತೀವಿ. ಯಾಕೆ? ಇದರ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕು. ಆನಂತರ ಬಂದಿದ್ದು ಇಂಟರ್ನೆಟ್ ಮೂಲಕ ಆದಂತಹ ಕ್ರಾಂತಿ. ಪತ್ರಿಕೆಗಳಲ್ಲಿ ಬರುವ ಪೂರ್ವದಲ್ಲಿ ನಿಮಗೆ ಸುದ್ದಿ ಸಿಗೋದಕ್ಕೆ ಪ್ರಾರಂಭ ಆಯಿತು. ಟಿ ವಿ ಚಾನಲ್ಗಳಲ್ಲಿ ದಿನಕ್ಕೆ 1 ಅಥವಾ 2 ವಾರ್ತೆ ಇರೋದು ಅಲ್ವಾ? ಆ 2 ವಾರ್ತೆಯನ್ನು ಕಾದು ಕುಳಿತು ನೋಡೋರು ಇವತ್ತು ಇಡೀ ದಿನ ನಾವು ಸುದ್ದಿಯನ್ನು ಹೇಳ್ತಾ ಇದ್ದೀವಿ. ಆವತ್ತಿನಷ್ಟು ಪರಿಣಾಮಕಾರಿಯಾಗಿ ಇವತ್ತಿನ ಎಲೆಕ್ಟ್ರಾನಿಕ್ ಮಾಧ್ಯಮ ಇದೆಯಾ? ಯೋಚನೆ ಮಾಡಬೇಕಾಗಿದೆ. ಇಲ್ಲ ಅಂತಂದರೆ ಅದನ್ನು ಪರಿಣಾಮಕಾರಿಯಾಗಿ ಮಾಡುವಂಥ ಹೊಣೆಗಾರಿಕೆ ಇಲ್ಲಿ ಕುಳಿತಂಥ ನಮ್ಮ ಮೇಲೆ ಇದೆ ಅಂತ. ಅಂದರೆ ಆ ಸ್ಪೇಸ್ ಇವತ್ತು ನಮಗೆ ಇನ್ನೂ ಕೂಡ ನಾವು ಹೇಳ್ತೀವಿ ಇಷ್ಟು ವ್ಯಾಪಕವಾಗಿ ಹೀಗಿದೆ ಅಂತ ಹೇಳ್ತೀವಿ. ಆದರೂ ಅಲ್ಲೊಂದು ಸ್ಪೇಸ್ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳಿದೆ ಅದನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ. ಟ್ವಿಟರ್ ಬಂತು, ಫೇಸ್ಬುಕ್ ಬಂತು, ಬ್ಲಾಗ್ಗಳು ಬಂದವು ಇಂಟರ್ನೆಟ್ ಕಾರಣಕ್ಕೆ, ಅಗ್ಗದ ಇಂಟರ್ನೆಟ್ ಸಿಕ್ಕಿದ ಕಾರಣಕ್ಕೆ. ಇವತ್ತು ಇಂಡಿವಿಜುವಲ್ಸು ತುಂಬ ಜನ ಅವರದೇ ಆದಂಥ ವೆಬ್ ಪೋರ್ಟಲ್ಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ನಾವು ಪ್ರಾರಂಭದಲ್ಲಿ ನಾವು ಹೇಳಿದೀವಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ನಿಜವಾದಂತಹ ಇಂಪ್ಲಿಮೆಂಟೇಷನ್ ಆಗಿದ್ದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಅಭಿವ್ಯಕ್ತಿಯನ್ನು, ತನ್ನ ವಿಚಾರವನ್ನು ವ್ಯಕ್ತ ಮಾಡುವಂತಹ ಅವಕಾಶ ಅಂತ. ಇದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರೋದು. ಆದರೆ ಪತ್ರಿಕೆಗಳಲ್ಲಿ ನಮಗೆ ಸ್ಪೇಸ್ ಇತ್ತಾ? ಟಿ ವಿಗಳಲ್ಲಿ ನಮಗೆ ಸ್ಪೇಸ್ ಇತ್ತಾ? ಯಾವ ಇಲ್ಲ ಅಂತ ಹೇಳಿದ್ವೋ ಆ ಇಲ್ಲದ ಅವಕಾಶವನ್ನು ಇವತ್ತು ನಮಗೆ ನಮ್ಮ ಸೋಷಿಯಲ್ ಮೀಡಿಯಾ ಕೊಟ್ಟಿದೆ. ಅದನ್ನು ನಾವು ಪರಿಣಾಮಕಾರಿಯಾಗಿ ನಾವು ಬಳಸ್ಕೊಂಡಿದ್ದೀವ. ಉದಾಹರಣೆಗೆ ಮಾಧ್ಯಮ ಆದ ನಂತರ ಮಾಧ್ಯಮದಲ್ಲಿ ಪತ್ರಕರ್ತನೇ ಮಾಧ್ಯಮದ ಜೀವಾಳ. ಪತ್ರಕರ್ತ ಆಗೋದು ಹೇಗೆ? ಯಾರ್ಯಾರು ಪತ್ರಕರ್ತರು ಆಗಬಹುದು? ಮತ್ತು ಮಾಧ್ಯಮದ ಮೂಲಕ ನಿಮ್ಮ ಅಭಿವ್ಯಕ್ತಿಯ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಈ ಸಮಾಜದಲ್ಲಿ ಹೇಗೆ ನೀವು ಅಭಿವ್ಯಕ್ತಿಸಬಹುದು? ಇದನ್ನು ಯೋಚನೆ ಮಾಡ್ತಾ ಬಂದರೆ ಯಾರು ಭಾಳ ಚೆನ್ನಾಗಿ ಪತ್ರಗಳನ್ನು ಬರಿತಾ ಇದ್ದರೋ ಅವರೇ ಉತ್ತಮ ಆಗ್ತಾ ಇದ್ದರು. ಎಷ್ಟು ಪತ್ರಗಳು ಪ್ರಕಟ ಆಗತ್ತೆ ಒಂದು ದಿನದಲ್ಲಿ? ಒಂದು ಪತ್ರಿಕೆಯಲ್ಲಿ 1 ಅಥವಾ 2 ಅಥವಾ 3 ಪತ್ರಕ್ಕಿಂತಲೂ ಹೆಚ್ಚಿಗೆ ಪ್ರಕಟ ಆಗ್ತಿರಲಿಲ್ಲ. ದೊಡ್ಡ ಪತ್ರ ಆದರೆ 1 ಪತ್ರ, ಚಿಕ್ಕದ ಪತ್ರ ಆದರೆ 2-3 ಪತ್ರ. ಹೀಗೆ ಪತ್ರ ಬರೆಯುವಂಥವರಿಗೆ ಆತ್ಮವಿಶ್ವಾಸ ಶುರುವಾಯಿತು. ನಾನು ಪತ್ರ ಬರೆದ ನಂತರ ನಾನು ವರದಿಯನ್ನು ಬರೀಬಹುದು, ನಾನು ಲೇಖನವನ್ನು ಬರೀಬಹುದು ಅಂತ. ಅಂಥವರು ಅನೇಕರು ಪತ್ರಗಳನ್ನು ಬರೆಯೋದ್ರ ಮೂಲಕ ಪತ್ರಕರ್ತರಾದರು. ಇವತ್ತು ನೀವು ಬರೆದಂತಹ ಪತ್ರವನ್ನು ಪತ್ರಿಕೆಗಳು ಪ್ರಕಟಿಸದೇ ಇರಬಹುದು, ಆದರೆ ನಿಮಗೆ ಪ್ರಕಟಿಸೋದಕ್ಕೆ ವೇದಿಕೆ ಇದೆ. ಯಾವುದದು ವೇದಿಕೆ? ಸೋಷಿಯಲ್ ಮೀಡಿಯಾ. ನಿಮಗೆ ಇವತ್ತು ಅವಕಾಶ ಇದೆ. ನಾವು ಬರೆಯೋದಕ್ಕೆ ಮನಸ್ಸು ಮಾಡಬೇಕು ಅಷ್ಟೇ. ಅದನ್ನು ಮಾಡಿದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬರೆದಂತಹ ಲೇಖನಗಳು ಅಥವಾ ನೀವು ಬರೆದಂತಹ ಕಾಮೆಂಟ್ಗಳು, ನೀವು ಮಾಡಿದಂತಹ ಟೀಕೆ ಟಿಪ್ಪಣಿಗಳು, ಇದನ್ನು ನೋಡಿ ನಾವು ಅನೇಕರು ಪತ್ರಿಕೆಗಳಲ್ಲಿ ಲೇಖನಗಳನ್ನ ಬರೆಸಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಾವು ಲೇಖನಗಳನ್ನ ಬರೆಸಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಪತ್ರಿಕೆಯ ಮುಂದಿನ ಆಯಾಮ ಟಿ ವಿ ಚಾನಲ್ಗಳಲ್ಲಿ ನಾವು ಪ್ಯಾನಲಿಸ್ಟ್ಗಳನ್ನು ಆಯ್ಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಯಾರು ಉತ್ತಮವಾಗಿ ಮಾತಾಡ್ತಾರೆ, ಯಾರು ಉತ್ತಮವಾಗಿ ಸೋಷಿಯಲ್ ಮೀಡಿಯಾವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ, ಯಾರು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರಿತಾ ಇದ್ದಾರೆ, ಇಂಥವ್ರನ್ನ ನೋಡಿ ಗುರುತಿಸಿ ನಾವು ದೊಡ್ಡ ಸಂಖ್ಯೆಯ ಪ್ಯಾನಲಿಸ್ಟ್ಗಳನ್ನ ಗುರುತಿಸಿದ್ವಿ. ಅವರಿಗೆ ಗೊತ್ತಿರಲಿಲ್ಲ ನಾನು ಎಷ್ಟು ಚೆನ್ನಾಗಿ ಪ್ಯಾನಲಿಸ್ಟ್ ಆಗ್ಬೋದು, ನಾನು ಲೇಖನಗಳನ್ನು ಬರೀಬೋದು. ನಾನು ವಿಜಯವಾಣಿಯಲ್ಲಿ ನಾನು ಸಂಪಾದಕ ಆಗಿದ್ದಾಗ ನಾವೊಂದು ಚಿಕ್ಕ ಲೇಖನವನ್ನು ಉದಯೋನ್ಮುಖರಿಗೋಸ್ಕರ, ಇವತ್ತು ಕೂಡ ಅದು ಚಿಂತನ ನಮ್ಮ ಎಡಿಟೋರಿಯಲ್ ಕೆಳಗಡೆ ಬರುತ್ತಲ್ಲ ರಮೇಶ್, ಸಣ್ಣದೊಂದು ಕಾಲಮ್ ಬರುತ್ತೆ, ಮನೋಲ್ಲಾಸ ಶುರು ಮಾಡಿದ್ದೇನೆ. ಪತ್ರಕ್ಕಿಂತಲೂ ವಿಶಾಲ, ವಿಸ್ತೃತವಾಗಿರಬೇಕು, ಲೇಖನಕ್ಕಿಂತಲೂ ಚಿಕ್ಕದಾಗಿರಬೇಕು ಅಂತ.
ನೀವು ಮೊದಲು ಪುಟ್ಟದಾಗಿ ನಿಮ್ಮ ಅಭಿಪ್ರಾಯವನ್ನು ಚೊಕ್ಕದಾಗಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ ನೀವು ದೊಡ್ಡ ದೊಡ್ಡ ಲೇಖನಗಳನ್ನ ಬರಿಬೋದು ಅಂತ. ನಾನು ಬರಿಬೋದು, ನನ್ನ ಫೋಟೋ ಬರುತ್ತೆ, ನನ್ನ ಹೆಸರು ಬರುತ್ತೆ, ಅದರಿಂದ ನನ್ನ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಈ ಭಾವನೆಯನ್ನು ಅಭಿವ್ಯಕ್ತಿಸೋಕ್ಕೋಸ್ಕರನೇ ನಾವು ಶುರು ಮಾಡಿದ್ದು. ಇವತ್ತು ಆ ಒಂದು ಮನೋಲ್ಲಾಸ ಲೇಖನದಿಂದ ಕನಿಷ್ಠ 200 ಜನ ಹೊಸ ತಲೆಮಾರಿನ ಲೇಖಕರು ಹುಟ್ಟುಕೊಂಡಿದ್ದಾರೆ. ನಾವು ತಿರುಗಿ ನೋಡಿದಾಗ ನಮಗೆ ಖುಷಿಯಾಗುತ್ತೆ. ಅವ್ರ ಪುಸ್ತಕಗಳು ಬರ್ತಾ ಇದೆ, ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ಉತ್ತಮ ಭಾಷಣಕಾರರಾಗಿ ಅವರು ನಿರೂಪಿಸಿಕೊಳ್ತಾ ಇದ್ದಾರೆ. ಅಂದರೆ ಆ ಪೊಟೆನ್ಷಿಯಲ್ ಈಗಲೂ ಕೂಡ ಇದೆ ಅನ್ನೋದು ನಮಗೆ ಈ ರೀತಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿದಾಗ ಗೊತ್ತಾಯಿತು. ಇವತ್ತು ಪತ್ರಕರ್ತ ಆಗೋನಿಗೆ ಆತನಿಗೆ ಬರೀಲಿಕ್ಕೆ ಬರಬೇಕು ಅಂತಿಲ್ಲ, ಮಾತನಾಡಕ್ಕೆ ಬರುವವನು ಉತ್ತಮ ಪತ್ರಕರ್ತ ಆಗ್ಬೋದು. ಯಾಕೆಂದರೆ ಇವತ್ತು ಬದಲಾದಂತಹ ಮಾಧ್ಯಮದಲ್ಲಿ, ಬದಲಾಗ್ತಾ ಇರುವಂತಹ ಮಾಧ್ಯಮದಲ್ಲಿ ಒಳ್ಳೆಯ ವಿಚಾರ ಇದೆ ನನ್ನ ತಲೆಯಲ್ಲಿ, ಆದರೆ ಅದನ್ನು ಲೇಖನ ರೂಪದಲ್ಲಿ ನಾನು ಅದನ್ನು ಇಳಿಸೋಕ್ಕಾಗಲ್ಲ. ಮಾತಿನ ರೂಪದಲ್ಲಿ ನಾನು ಹೇಳಬಲ್ಲೆ, ಪರಿಣಾಮಕಾರಿಯಾಗಿ ತಲುಪಿಸಬಲ್ಲೆ. ಮಾಧ್ಯಮ ಅಂದರೆ ತಲುಪಿಸುತ್ತಾನೆ, ಕಮ್ಯುನಿಕೇಷನ್ ಅಷ್ಟೇ. ಯಾವ ಪ್ಲ್ಯಾಟ್ಫಾರ್ಮ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಆ ಪ್ಲ್ಯಾಟ್ಫಾರ್ಮನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತೀವಿ, ಯಾರಿಗೆ ತಲುಪಬೇಕೋ ಅವರಿಗೆ ನಾವು ತಲುಪಿಸ್ತೀವಿ ವಿಚಾರವನ್ನು ಅನ್ನುವಂಥದ್ದು. ಅದಕ್ಕೆ ಇವತ್ತು ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಮೀಡಿಯಾ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾದರೆ ಅವಕಾಶ ಇದೆ, ಆ ಅವಕಾಶವನ್ನು ನಾವು ಸದುಪಯೋಗ ಮಾಡಿಕೊಳ್ಳೋದು ಹೇಗೆ ಅಂತ, ಅದೇ ನಾಳಿನ ಮಾಧ್ಯಮ ಇವತ್ತು ಭಾಳ ದೊಡ್ಡ ಸವಾಲಿರೋದು. ಏನು ಕೊರತೆ ಇದೆ ಅಂತ, ಅವಕಾಶ ಇದೆ, ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತಂದರೆ ಕೊರತೆ ಇರೋದು ಏನು? ನಮ್ಮೆಲ್ಲ ಇವತ್ತು ಮಾಧ್ಯಮ ಸಂಸ್ಥೆಗಳನ್ನ ನಡೆಸ್ತಾ ಇರುವಂತಹ ನಮ್ಮನ್ನು ಸೇರಿ ಅನೇಕರಿಗೆ ನಾಳಿನ ಭವಿಷ್ಯತ್ತಿನ ಬಗ್ಗೆ ಆಲೋಚನೆ ಮಾಡೋರಿಗಿರುವಂಥ ಆತಂಕ ಅಥವಾ ನಮ್ಮನ್ನು ಆತಂಕಕ್ಕೆ ದೂಡಿದ ಸಂಗತಿ ಅಂತಂದರೆ ಸೀರಿಯಸ್ನೆಸ್ ಅಂತ ಹೇಳ್ತೀವಿ. ಗಾಂಭೀರ್ಯ ಯಾವುದರಲ್ಲಿ? ಆಲೋಚನೆಯಲ್ಲಿ, ಇನ್ನೊಂದು ಭಾಷೆಯ ಬಳಕೆಯಲ್ಲಿ. ಭಾಷೆ ಇಲ್ಲದೆ ಇವತ್ತು ಅವಕಾಶಗಳಿದೆ. ಹಿಂದೆ ಭಾಷೆ ಇತ್ತು. ಎಲ್ಲರೂ ಆವತ್ತಿನ ಕಾಲದಲ್ಲಿ ಸಾಮಾನ್ಯ ಡಿಗ್ರಿ ಮಾಡ್ಕೊಂಡಿರುವಂಥವ್ರು ಅದ್ಭುತವಾದಂಥ ಭಾಷೆಯನ್ನು ಕರಗತ ಮಾಡ್ಕೊಳ್ತಾ ಇದ್ರು, ಭಾಳ ಪರಿಣಾಮಕಾರಿಯಾಗಿ ಅದನ್ನು ನಿರೂಪಿಸುವಂಥ ಶಕ್ತಿಯನ್ನು ಹೊಂದಿದ್ರು. ಇವತ್ತು ನಾವು ಮಾಸ್ಟರ್ ಡಿಗ್ರಿ ಮಾಡ್ತೀವಿ, PhD ಮಾಡ್ತೀವಿ, ನಾವು ಬೇರೆ ಬೇರೆ ಭಾಷೆಯಲ್ಲಿ ನಾವು ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಆದರೆ ಅಷ್ಟಕ್ಕೆ ಸೀಮಿತ ಆಗ್ತಾ ಇದ್ದೀವಿ. ಭಾಷೆಯ ಬಳಕೆಯಲ್ಲಿ ಯಾವುದೇ ಭಾಷೆ ಇರ್ಬೋದು, ನಿಮ್ಗೆ ಯಾವ ಭಾಷೆ ಇದ್ದರೂ ಕೂಡ ನೀವು ಪರಿಣಾಮಕಾರಿಯಾಗಿ ಮಾಧ್ಯಮವನ್ನು ದುಡಿಸ್ಕೊಳ್ಬೋದು. ಇಂಥದ್ದೇ ಭಾಷೆ ಇರಬೇಕು ಅಂತಿಲ್ಲ. ಆದರೆ ಯಾವ ಭಾಷೆಯಲ್ಲಿ ನೀವು ಕೆಲಸ ಮಾಡೋದಕ್ಕೆ ಬಯಸ್ತೀರೋ ಆ ಭಾಷೆಯಲ್ಲಿ ನಿಮಗೆ ಯಾವ ಪ್ರಭುತ್ವ ಇದೆ, ಆ ಭಾಷೆಯ ಬಗ್ಗೆ ನಿಮಗೆ ಏನು ಗೌರವ ಇದೆ, ಆ ಭಾಷೆಯ ಹಿನ್ನೆಲೆ, ಸಂಸ್ಕೃತಿ, ಅದರ ಸೊಗಡು, ಅದರ ಸೊಗಸು ನಮಗೆ ಎಷ್ಟು ಗೊತ್ತಿದೆ ಇವತ್ತು ನಾವು ತಿಳ್ಕೊಳ್ತಾ ಇಲ್ಲ. ಅನೇಕರು ಇವತ್ತು ವಾದವನ್ನು ಇದೇ ಕಾರಣಕ್ಕೋಸ್ಕರ, ನನಗೆ ಗ್ರಾಮರ್ ಗೊತ್ತಿಲ್ಲ, ನನಗೆ ಭಾಷೆಯ ಬಗ್ಗೆ ಗೌರವ ಇಲ್ಲ, ಅದಕ್ಕೋಸ್ಕರ ಗ್ರಾಮರ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬೇಡಿ, ಅದು ಯಾರೋ ಹೇಳುವಂಥದ್ದು, ಯಾರೋ ಪಾಂಡಿತ್ಯವನ್ನು ಹೊಂದಿರುವಂಥವರು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಹೇಳ್ತಿದ್ದಾರೆ ಅಂತ ಈ ರೀತಿ ಭಾಷಣ ಮಾಡೋರು ನೀವು ಕೇಳ್ತಾ ಇದ್ದೀರಲ್ವಾ? ಇದು ಯಾವುದೋ ಸಮುದಾಯಕ್ಕೆ ಸೀಮಿತವಾದಂಥದ್ದು, ಆ ಭಾಷೆಯ ಪಾಂಡಿತ್ಯದ ಬಗ್ಗೆ ಮಾತಾಡೋದು ಅಂತ. ಖಂಡಿತ ಇಂಥದನ್ನೆಲ್ಲ ಕಿವಿಗೆ ಹಾಕ್ಕೊಳ್ಬೇಡಿ. ಇವತ್ತು ನಾವು ಬಹಳ ದೊಡ್ಡ ಸವಾಲನ್ನು ಎದುರಿಸ್ತಾ ಇದ್ದೀವಿ. ಕನಿಷ್ಠ ಭಾಷಾ ಬರವಣಿಗೆ ಬರದೇ ಹೋದಂಥವರನ್ನು ಇಟ್ಟುಕೊಂಡು ಅವರಿಗೆ ಕಲಿಸಿ ಮಾಧ್ಯಮ ಸಂಸ್ಥೆಗಳನ್ನು ನಡೆಸಬೇಕಾದಂತಹ ಅನಿವಾರ್ಯ ಸನ್ನಿವೇಶದಲ್ಲಿ ನಾವಿದ್ದೀವಿ. ಯಾವ ಭಾಷೆಯೂ ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ಲ, ಅವ್ರಿಗೆ ಇಂಗ್ಲೀಷ್ ಗೊತ್ತಿದೆಯಾ, ಇಂಗ್ಲೀಷು ಗೊತ್ತಿಲ್ಲ, ಬೇರೆ ಭಾಷೆ ಗೊತ್ತಿದೆಯಾ, ಹಿಂದಿ ಅಥವಾ ಇನ್ಯಾವುದೋ ಭಾಷೆಗಳು ಗೊತ್ತಿದೆಯಾ, ಆ ಭಾಷೆಗಳು ಗೊತ್ತಿಲ್ಲ. ಸಂಸ್ಕೃತ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನೀವು ಒಳ್ಳೆ ಭಾಷೆಯನ್ನು ಕಲಿಬೇಕು, ಒಳ್ಳೆ ಕನ್ನಡ, ಒಳ್ಳೆ ಹಿಂದಿ, ಯಾವುದೇ ತಗೊಳ್ಳಿ, ನಿಮಗೆ ಭಾಷೆಯ ಬಗ್ಗೆ ನಿಮ್ಮಲ್ಲಿ ಶ್ರದ್ಧೆಯನ್ನು ಹುಟ್ಟಿಸೋದೇನೆ ಅಥವಾ ಸಮಯಕ್ಕೆ, ಸಂದರ್ಭಕ್ಕೆ ಮತ್ತು ಧ್ವನಿಗೆ ಪೂರಕವಾಗಿ ಯಾವ ಪದವನ್ನು ಬಳಸಬೇಕು, ಬಳಸಬಾರದು, ಇದನ್ನು ಕಲಿಯೋದೇ ನಾವು ಸಂಸ್ಕೃತದ ಆರಂಭದಿಂದ. ಸಂಸ್ಕೃತದ ಬಗ್ಗೆ ಆ ಸೊಗಡು, ಗಂಧ ಇಲ್ಲದೆ ಹೋದರೆ ನಮಗೆ ಭಾಷೆಯ ಬಗ್ಗೆ ಶ್ರದ್ಧೆಯೂ ಬರಲ್ಲ. ನಾವು ಆಡುವ ಮಾತು, ನಾವು ಬರೆಯುವ ಭಾಷೆ, ಅದರ ಬಗ್ಗೆ ನೋಡೋರಿಗೆ, ಕೇಳೋರಿಗೆ ಅವರಿಗೂ ಕೂಡ ಆಸಕ್ತಿ ಹುಟ್ಟಲ್ಲ. ಹಾಗಾಗಿ ಈ ರೀತಿ ವಿತಂಡವಾದಗಳು ಉದ್ದೇಶಪೂರಿತವಾಗಿಯೋ ದುರುದ್ದೇಶಪೂರಿತವಾಗಿಯೋ ಇದನ್ನು ಹೇಳುವಂಥದ್ದನ್ನು ನಾವು ಕಿವಿಗೆ ಕೇಳಿಸ್ಕೊಳ್ಳಬಾರದು. ಹಾಗೆ ಮಾಡಬೇಕು ಅಂತಂದರೆ ಪರಿಹಾರ ಏನು? ನಾವು ಬರೆಯೋದಕ್ಕೆ ಶುರು ಮಾಡಬೇಕು. ಒಂದೇ ಭಾಷೆಯನ್ನು ಕಲಿತು ಇವತ್ತು ನಾವು ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ದುಡಿಸ್ಕೊಳ್ಳೋದಕ್ಕೆ ಸಾಧ್ಯನಾ, ಬಳಸ್ಕೊಳ್ಳೋದಕ್ಕೆ ಸಾಧ್ಯನಾ? ಅದು ಕೂಡ ಸಾಧ್ಯ ಇಲ್ಲ. ಕನಿಷ್ಠ ನಮಗೆ 2 ಭಾಷೆ ಗೊತ್ತಿರಲೇಬೇಕು. ಒಂದು ನಾವು ಹುಟ್ಟಿನಿಂದ ಕಲಿತಂತಹ ಭಾಷೆ, ಎರಡನೇದು ಇವತ್ತು ಭಾಷೆಯ ಯಾವ ಗೋಡೆಯೂ ಇಲ್ಲ. ನೀವು ಯಾವುದೇ ಭಾಷೆಯಲ್ಲಿ ಪರಿಣಾಮಕಾರಿಯಾಗಿ ಇವತ್ತಿನ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಯಾವುದರಲ್ಲಿ ಬೇಕಾದರೂ ನೀವು ತೊಡಗಿಸಿಕೊಳ್ಳಬಹುದು. ಆದರೆ ಹಾಗೆ ಮಾಡಬೇಕಾದರೆ ಕನಿಷ್ಠ ನಿಮಗೆ 1ಕ್ಕಿಂತ ಹೆಚ್ಚು ಭಾಷೆಗಳನ್ನು ತಿಳಿದುಕೊಳ್ಬೇಕು. ನಮ್ಮ ಓದುಗರ, ಕೇಳುಗರ ಅಥವಾ ನಮ್ಮ
ಯಾರು ಮಾಧ್ಯಮದ ಮೂಲಕ ದಿನವೂ ನಿಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ, ಅವರ ನಿರೀಕ್ಷೆಗಳು ಜಾಸ್ತಿ ಆಗ್ತಾ ಇದೆ. ನೀವು ಈ ಕ್ಷಣಕ್ಕೆ ನಿಮಗೆ ಸಿಕ್ಕ ಸುದ್ದಿ ಅವರಿಗೂ ಸಿಗುತ್ತೆ. ಹಾಗಾಗಿ ಅದರ ಆಚೆ ಏನು ಅಂತ ಹೇಳಬೇಕಾದ್ರೆ ನಿಮಗೆ ಭಾಷಾ ಪ್ರಭುತ್ವ ಬೇಕೇ ಬೇಕು. ಹಾಗಿದ್ದಾಗ ಮಾತ್ರ ನೀವು ಆ ಸುದ್ದಿಯ ಆಚೆಯ ಸುದ್ದಿಯನ್ನು ಹುಡುಕಿ ನೀವು ನಿಮ್ಮ ಯಾರು ಫಾಲೋ ಮಾಡ್ತಾ ಇದ್ದಾರೆ ನಿಮ್ಮನ್ನು, ಅವರಿಗೆ ನೀವು ಅವರ ಮನಸ್ಸನ್ನು ತಣಿಸಬಹುದು, ಅವರ ನಿರೀಕ್ಷೆಯನ್ನು ನೀವು ತಲುಪಬಹುದು. ಹಾಗಾಗಿ ಭಾಷೆಯ ಗೋಡೆಯಿಂದ ಆಚೆ ಮತ್ತು ಭಾಷೆಯ ಆಳಕ್ಕೆ ಇದೆರಡೂ ನಾವು ನೋಡಬೇಕಾದಂತಹ ಅವಶ್ಯಕತೆ ಇದೆ. ಹಾಗಾಗಿ ಆ ಮಿಥ್ಯಗಳನ್ನು ನಾವು ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ಎಲ್ಲ ಭಾಷೆಗಳಿಂದಲೂ ಕಲಿಯೋದಿದೆ, ಎಲ್ಲ ಭಾಷೆಗಳೂ ಶ್ರೇಷ್ಠ, ಮತ್ತು ಹೆಚ್ಚಿನ ಭಾಷೆಗಳನ್ನು ನಾನು ಕರಗತ ಮಾಡಿಕೊಂಡಷ್ಟು ಈ ಮಾಧ್ಯಮವನ್ನು ನಾನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಭಾಷೆ ನೀವು ಮಾತಾಡೋದಕ್ಕೂ ಒಳ್ಳೆಯ ಭಾಷೆ ಬೇಕು, ಬರೆಯೋದಕ್ಕೂ ಒಳ್ಳೆಯ ಭಾಷೆ ಬೇಕು. ಭಾಷೆ ಇಲ್ಲದೆ ಅಂದರೆ ಭಾಷೆಯೇ ಬೇಸು. ಮಾಧ್ಯಮದಲ್ಲಿ ನೀವು ಪರಿಣಾಮಕಾರಿಯಾಗಿರಬೇಕು ಅಂತಂದರೆ ಮೊದಲು ಪ್ರಾಥಮಿಕವಾಗಿ ಆಗಬೇಕಾದ್ದು ಭಾಷೆ. ಆ ಭಾಷೆಯ ನಂತರ ಏನು? ನಂತರದ್ದು ತಿಳಿವಳಿಕೆ, ಜ್ಞಾನ. ನನಗೆ ವಿಷಯದ ಜ್ಞಾನವೇ ಇಲ್ಲದೆ ನಾನು ಆಸೆ ಪಟ್ಟರೆ ನಾನು ಲೇಖಕನಾಗಬೇಕು, ನಾನು ಪ್ಯಾನಲಿಸ್ಟ್ ಆಗಬೇಕು, ನಾನು ಭಾಷಣಕಾರ ಆಗಬೇಕು ಅಂತ ಅಂದರೆ ಅದು ಒಂದು ದಿನ ಚೆನ್ನಾಗಿರ್ಬೋದು, ದಿನವೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಹೇಳಿದ್ದನ್ನೇ ಹೇಳಿದರೆ ಯಾರೂ ಕೂಡ ಕೇಳಿಸ್ಕೊಳ್ಳೋದಕ್ಕೆ ತಯಾರಿರಲ್ಲ. ಆಗ ಓದು, ನಂತರದ್ದು ನಾನು ಹೇಳಿದ್ನಲ್ಲ ಬರವಣಿಗೆ ನಂತರ ಓದು. ನಾನು ಪತ್ರಕರ್ತನೇ ಆಗಬೇಕು ಅಂತಿದ್ರೆ ನಾನು ಎಲ್ಲ ವಿಚಾರಗಳನ್ನು ಕೃಷಿಯಿಂದ ಹಿಡಿದು ಖಗೋಳದವರೆಗೆ ಎಲ್ಲವನ್ನೂ ನಾನು ಅಲ್ಪ ಸ್ವಲ್ಪ ತಿಳಿದುಕೊಂಡಿರಬೇಕು ಅಂತ ಬೇಸಿಕ್ ನಾಲೆಜ್ ನನಗೆ ಇರಬೇಕು. ಅದಿಲ್ಲ ಅಂದರೆ ನಿಮ್ಮನ್ನು ಕೇಳ್ಕೊಳ್ಳೋದಕ್ಕೆ, ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂಥವನು, ವಾಟ್ಸಪ್ ಯೂಸ್ ಮಾಡುವಂಥವನು, ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಆಗಿರುವಂಥವನು, ಅಥವಾ ಸಾಮಾನ್ಯ ಪತ್ರಿಕೆಗಳನ್ನ ಓದುವಂಥವನು ನಮಗಿಂತ ಹೆಚ್ಚಿಗೆ ತಿಳ್ಕೊಂಡಿರ್ತಾನೆ. ನಮ್ಮ ಧಾವಂತದಲ್ಲಿ ನಮಗೆ ಯಾವುದನ್ನು ನೋಡೋಕ್ಕೆ ಪುರ್ಸತ್ತಿರಲ್ಲ. ಯಾರೋ ಬರೆದಿದ್ದನ್ನು ತಿದ್ದಿ, ಯಾರೋ ಬರೆದಿದ್ದನ್ನು ಓದಿ, ಇದರಲ್ಲೇ ನಾವು ಸಮಯವನ್ನು ವ್ಯಯ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನು ತಿಳುವಳಿಕೆಗೆ, ಓದುವುದಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಿಡಲೇಬೇಕು. ಆನಂತರ ವಿಷಯ ತಜ್ಞತೆ, ನಂತರ ಬರುವಂಥದ್ದು ನನಗೆ ಎಲ್ಲ ಭಾಷೆಗಳಲ್ಲೂ ತಿಳುವಳಿಕೆ ಇರಬೇಕು, ಸಾಮಾನ್ಯ ಜ್ಞಾನ ಇರಬೇಕು. ಅದರ ಜೊತೆಗೆ ನಾನು ಆಯ್ಕೆ ಮಾಡಿಕೊಂಡಂಥ ನನ್ನ ಇಷ್ಟದ ಯಾವುದಾದ್ರೂ ಒಂದು ಭಾಷೆಯಲ್ಲಿ ನಾನು ಪ್ರಭುತ್ವವನ್ನು ಸಾಧಿಸ್ತೀನಿ. ಎಷ್ಟೊಂದು ವಿಷಯಗಳಿದೆ. ನಾನು ಹೇಳಿದೆ ಅಗೇನ್, ಕೃಷಿಯಿಂದ ಖಗೋಳದವರೆಗೆ ನಾನು ಪೊಲಿಟಿಷಿಯನ್ ಆಗಬೇಕು ಅಂತಂದರೆ ನಾನು ಕನಿಷ್ಠ 4-6 ದೇಶಗಳಲ್ಲಿ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಾನು ತಿಳ್ಕೊಂಡಿರಬೇಕು. ಅಲ್ಲಿನ ಸಂವಿಧಾನ ಏನು, ಅಲ್ಲಿನ ಜನಪ್ರತಿನಿಧಿಗಳು ಹೇಗಿರ್ತಾರೆ, ಅವರ ಆಯ್ಕೆ ಹೇಗಿರುತ್ತೆ, ಅಲ್ಲಿನ ಚುನಾವಣೆ ಪದ್ಧತಿ ಏನು, ಅವರು ಪ್ರತಿನಿಧಿಸುವಂತಹ ಅವಧಿ ಏನು, ಅವರ ಪುನರಾಯ್ಕೆ ಹೇಗೆ, ಅಲ್ಲಿನ ಮಂತ್ರಿಮಂಡಲ ಹೇಗೆ ರಚನೆ ಆಗುತ್ತೆ, ಅಲ್ಲಿನ ಶಾಸಕರನ್ನು ಮತ್ತು ಮಂತ್ರಿಗಳನ್ನು ತೆಗೆಯುವ ವಿಧಾನ ಹೇಗೆ, ಅವರು ಯಾರಿಗೆ ಹೊಣೆಗಾರರಾಗಿರ್ತಾರೆ. ಆ ತುಲನಾತ್ಮಕವಾದಂಥ ಅಧ್ಯಯನ ಇದು ಇಲ್ಲಿ ಮಾತ್ರ ಅಲ್ಲ. ಯಾವುದೇ ವಿಷಯ ಕೃಷಿ ಅಂತ ತೆಗೆದುಕೊಂಡಾದಾಗ ಭಾರತದ ಹಾಗೆಯೇ ಪ್ರಪಂಚದ ಬೇರೆ ಬೇರೆ ಕಡೆ ಕೃಷಿ ಇಲ್ಲ ಅಲ್ವಾ? ಅವರದೇ ಆದಂತಹ ಪದ್ಧತಿ ಇದೆ. ಸಾಮಾಜಿಕ ಅಧ್ಯಯನ ಮಾಡ್ತೀನಿ, ಸಾಮಾಜಿಕ ವ್ಯವಸ್ಥೆ ನಮ್ಮ ದೇಶದ ಹಾಗೆ ಬೇರೆ ದೇಶದಲ್ಲಿ ಇಲ್ಲ. ಬೇರೆ ದೇಶದ ಸಾಮಾಜಿಕ ವ್ಯವಸ್ಥೆ ಹೇಗಿದೆ, ನಮ್ಮ ದೇಶದಲ್ಲಿ ಹೇಗಿದೆ, ತುಲನಾತ್ಮಕವಾಗಿ ನಾವು ನೋಡ್ತೀವ. ವಿಜ್ಞಾನ, ಯಾಕೆ ಭಾರತ ಜಗತ್ತಿನ 4-5ನೇ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಯಿತು? ಭಾರತ ಮಾತ್ರ. ಭಾರತದ ಜೊತೆಗಿರತಕ್ಕಂಥ ಬೇರೆ ಬೇರೆ ದೇಶಗಳು ಯಾಕೆ ಸಾಧ್ಯ ಆಗಿಲ್ಲ? 1, 2, 3ನೇ ಸ್ಥಾನದಲ್ಲಿರುವಂತಹ ದೇಶಗಳು ಯಾಕೆ ಆ ಪ್ರಗತಿಯನ್ನು ಸಾಧಿಸಿದವು? ನಾವು ತುಲನಾತ್ಮಕವಾಗಿ ಹೋಗಲೇಬೇಕು, ಇನ್ ಡೆಪ್ತ್. ಅದು ಮಾಧ್ಯಮದ ಒಳಗಿರೋರು ಮತ್ತು ಮಾಧ್ಯಮದ ಹೊರಗೆ ಹೇಗೆ ನಾವು ಪಾರ್ಟ್ ಟೈಮ್ ಆಗಿ ಪ್ಯಾನಲಿಸ್ಟ್ಗಳಾಗಿ, ಕಾಲಮ್ನಿಸ್ಟ್ಗಳಾಗಿ ಅಥವಾ ವಕ್ತಾರರಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾತಾಡ್ತೀವಲ್ಲ, ಇವತ್ತು ನಾವು ವಿಷಯ ತಜ್ಞತೆ ಇಲ್ಲದೆ ನಾವು ನಮ್ಮ ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ರೂಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಗೂಗಲ್ ಅನ್ನುವಂಥದ್ದು ಇವತ್ತು ಎಲ್ರಿಗೂ ಎಲ್ಲ ವಿಚಾರಗಳನ್ನು ಕೊಡ್ತಾ ಇದೆ. ಅದರ ಆಚೆ ಅದರ ವ್ಯಾಖ್ಯಾನವನ್ನು ನಾವು ಮಾಡಬಹುದಾ? ಅದಕ್ಕಿಂತ ಚೆನ್ನಾಗಿ, ವಿಭಿನ್ನವಾಗಿ, ವರ್ಣರಂಜಿತವಾಗಿ ನಾವು ಅದನ್ನು ಮಂಡಿಸಬಲ್ಲೆವಾ? ಆಗ ಅದನ್ನು ನೀವು ದುಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಗೂಗಲ್ ಕೇವಲ ವಿಷಯಗಳನ್ನು ಮಾತ್ರ ಫೀಡ್ ಮಾಡಿರ್ತಾರೆ. ಯಾವುದೇ ಸಬ್ಜೆಕ್ಟು ನೀವು ಸಬ್ಜೆಕ್ಟ್ ನಾಲೆಜ್ ಬೇಕಾದರೆ ಅಲ್ಲಿ ಹೋಗ್ಬೋದು, ಆದರೆ ಆಕರ್ಷಕವಾಗಿ ನಿರೂಪಿಸುವ ಶಕ್ತಿ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತೆ. ಅಂತಹ ಶಕ್ತಿಯನ್ನು ನಾವು ಗಳಿಸ್ತೀವ, ಆಗ ನಾವು ಕೆಲವು ಜನರಿಗೆ ನಾವು ತಲುಪೋದಕ್ಕೆ ಸಾಧ್ಯ. ಅಥವಾ ನಾವು ಏನನ್ನು ಹೇಳಬೇಕೋ ಅದನ್ನು ಪರಿಣಾಮಕಾರಿಯಾಗಿ ನಾವು ಹೇಳೋದಕ್ಕೆ ಸಾಧ್ಯ ಅಂತ. ನಾಳಿನ ಮಾಧ್ಯಮ, ಇವತ್ತಿನ ಈ ವಿಷಯದ ತಲೆಬರಹ ಇದೆಯಲ್ಲ, ಕೊನೆಗೆ ನಾನು ಅದನ್ನು ಆಯ್ಕೆ ಮಾಡಿಕೊಂಡೆ, ನಾಳೆಗಳು ಹೇಗಿರುತ್ತೆ ಅಂತ. ನಾವು ನಿನ್ನೆ
ಮೊನ್ನೆ ಹಿಂದೆ 10 ವರ್ಷಗಳ ಹಿಂದೆ 20 ವರ್ಷಗಳ ಹಿಂದೆ ಹೇಗಿತ್ತು ಅಂತ ಒಂದು ಝಲಕ್ಕನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದೆ. ಬೆರಳೆಣಿಕೆಯಷ್ಟು ಪತ್ರಿಕೆಗಳು, ಬೆರಳೆಣಿಕೆಯಷ್ಟು ಮಾಧ್ಯಮಗಳು ಆವತ್ತು ಹೆಚ್ಚು ಪರಿಣಾಮಕಾರಿಯಾಗಿತ್ತು. ಇವತ್ತು ಹೇರಳವಾದಂಥ ಮಾಧ್ಯಮಗಳಿದೆ, ಅದು ಅಷ್ಟು ಪರಿಣಾಮಕಾರಿಯಾಗಿ ಇದೆಯಾ ಅಂತ ಯೋಚನೆ ಮಾಡುವಂಥ ಸನ್ನಿವೇಶದಲ್ಲಿ ಇದ್ದೀವಿ. ನಾವಿವತ್ತು ಪತ್ರಿಕೆಗಳು ನಾಳೆ ಇರುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇರಬೇಕಾಗಿಲ್ಲ. ಮತ್ತು ಇವತ್ತಿನ ಸ್ಥಿತಿಯಲ್ಲೇ ಇದ್ದರೆ ನಾನು ಹೇಳ್ತೀನಿ, ನಾಳೆ ಪತ್ರಿಕೆಗಳು ಇರಲ್ಲ. ನಾಳೆ ಅಂದರೆ ನಾಳೆನೇ ಅಲ್ಲ, ಇನ್ನು 5 ವರ್ಷದಲ್ಲಿ, ಇನ್ನು 10 ವರ್ಷದಲ್ಲಿ, ಅಂದರೆ ಕಾಲಕ್ಕೆ ಬದಲಾದಂತಹ ಪತ್ರಿಕೆಗಳು ಈಗ ಉಳಿದುಕೊಂಡಿರೋದು. ಇವತ್ತು ನಾವು ಹೇಳ್ತೀವಿ ಇಂಗ್ಲೀಷ್ ಪ್ರಭಾವದಿಂದ ಭಾಷಾ ಪತ್ರಿಕೆಗಳು, ಭಾಷಾ ಮಾಧ್ಯಮಗಳು ನಶಿಸಿ ಹೋಗ್ತಾ ಇದೆ ಅಂತ. ಇಂಗ್ಲೀಷ್ ಪತ್ರಿಕೆಗಳ ಸಂಖ್ಯೆ ಹಾಗಾದರೆ ಹೆಚ್ಚಾಗಬೇಕಿತ್ತಲ್ಲ. ಇಂಗ್ಲೀಷ್ ಮಾಧ್ಯಮದ ಸಂಖ್ಯೆ, ಪ್ರಸಾರ ಸಂಖ್ಯೆ ಹೆಚ್ಚಾಗ್ತಾ ಇಲ್ಲ, ಭಾಷಾ ಮಾಧ್ಯಮದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾತಕ್ಕೋಸ್ಕರ? ಇಂಗ್ಲೀಷ್ ಕಲಿತವರು ಯಾಕೆ ಭಾಷಾ ಪತ್ರಿಕೆಗಳನ್ನು ಓದ್ತಾ ಇದ್ದಾರೆ ಅಂದರೆ ಅವರಿಗೆ ಭಾಷೆಯ ಬಗ್ಗೆ ತಾರತಮ್ಯ ಇಲ್ಲ, ಭಾಷೆಯ ಬಗ್ಗೆ ನಿರಾಸಕ್ತಿ ಇಲ್ಲ, ಇಂಗ್ಲೀಷ್ ಬಗೆಗಿನ ಮೋಹ ಆರಂಭದಲ್ಲಿ ಇದ್ದಷ್ಟು ಈಗ ಇಲ್ಲ, ಬದಲಾವಣೆ ಆಗ್ತಾ ಇದೆ. ಅಂದರೆ ಇವತ್ತಿನ ಪತ್ರಿಕೆಗಳು, ಇವತ್ತಿನ ಸೋಷಿಯಲ್ ಮೀಡಿಯಾ, ಇವತ್ತಿನ ಡಿಜಿಟಲ್ ಮೀಡಿಯಾ, ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ನಾನು ಹೇಳಿದ್ನಲ್ಲ, ಈಗ ಆಗಿದ್ದನ್ನು ಕೊಡೋದಕ್ಕೆ ಪತ್ರಿಕೆಗಳು ಬೇಕಿಲ್ಲ. ನಾಳೆ ಏನಾಗಬೇಕು, ನಾಡಿದ್ದು ಏನಾಗಬೇಕು, 10 ವರ್ಷದ ನಂತರ ಏನಾಗುತ್ತೆ, ಇದನ್ನು ಕೊಡೋಕ್ಕೆ ನೀವು ಶುರು ಮಾಡಿದರೆ ಆಗ ಈ ಪತ್ರಿಕೆಗಳ ಸಂಖ್ಯೆ ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಪತ್ರಿಕೆಗಳಿಗೆ ಭವಿಷ್ಯ ಇಲ್ಲ ಅಂತ. ಸೋಷಿಯಲ್ ಮೀಡಿಯಾಕ್ಕೆ ಭವಿಷ್ಯ ಇದೆಯಾ? ಮೊದಲಿರುವಷ್ಟು ಅಟ್ರಾಕ್ಷನ್ ಇವತ್ತು ಸೋಷಿಯಲ್ ಮೀಡಿಯಾದ ಕಡೆ ಇದೆಯಾ? ಯಾಕೆಂದರೆ ಕೆಲವರಿಗೆ ಭ್ರಮ ನಿರಸನ ಆಯಿತು. ಅದು ಅದರ ತಪ್ಪಲ್ಲ, ಬಳಕೆದಾರರ ತಪ್ಪು. ಬೇರೆ ದೇಶಗಳಲ್ಲಿ ಇರುವಷ್ಟು, ಮುಂದುವರೆದ ದೇಶದಲ್ಲಿ ಇರುವಷ್ಟು ಜವಾಬ್ದಾರಿಯುತವಾದಂತಹ ಪರಿಣಾಮಕಾರಿಯಾದಂತಹ ಬಳಕೆ ಇವತ್ತಿನ ಡಿಜಿಟಲ್ ಮಾಧ್ಯಮದಲ್ಲಿ ಆಗ್ತಾ ಇದೆಯಾ? ಟಿ ವಿ ಮಾಧ್ಯಮಕ್ಕೆ ಹಿಂದಿರುವಂಥ ಆ ಕಲರ್ಫುಲ್ ಅಟ್ರಾಕ್ಷನ್ನು ಇವತ್ತಿನ ಟಿ ವಿ ಮಾಧ್ಯಮಗಳಿಗೆ ಇದೆಯಾ? ಇಲ್ಲ ಅಂದರೆ ಯಾಕಿಲ್ಲ? ನಾವು ಆ ಹೊಳಪನ್ನು ಉಳಿಸ್ಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಎಲ್ಲೂ ಸಲ್ಲದವರು ಮಾಧ್ಯಮಕ್ಕೆ ಬಂದರೆ ಇವತ್ತಿನ ಟಿ ವಿ ಮಾಧ್ಯಮಗಳಿಗೆ ಯಾವ ಗತಿ ಬಂದಿದೆಯೋ ಎಲ್ಲ ಮಾಧ್ಯಮಗಳಿಗೂ ಅದೇ ಗತಿ ಬರುತ್ತೆ. ಆಸಕ್ತಿಯಿಂದ, ವಿಷಯ ತಜ್ಞತೆಯಿಂದ, ಜವಾಬ್ದಾರಿಯಿಂದ. ಇದನ್ನು ನಾಳಿನ ಪತ್ರಿಕೋದ್ಯಮ, ನಾಳಿನ ಮಾಧ್ಯಮ ಮತ್ತು ನಾಳಿನ ಮಾಧ್ಯಮದ ಬಳಕೆದಾರರು ನಿರೀಕ್ಷೆ ಮಾಡ್ತಿದ್ದಾರೆ. ಸ್ಮಾರ್ಟ್ನೆಸ್ಸನ್ನು ಅವರು ನಿರೀಕ್ಷೆ ಮಾಡ್ತಿದ್ದಾರೆ, ವಿಷಯ ತಜ್ಞತೆಯನ್ನು ಅವರು ನಿರೀಕ್ಷೆ ಮಾಡ್ತಿದ್ದಾರೆ. ಮತ್ತು ಜವಾಬ್ದಾರಿಯಿಂದ ನಾವು ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಾ, ಅದನ್ನು ನಾಳಿನ ಮಾಧ್ಯಮದ ಬಳಕೆದಾರರು ನಿರೀಕ್ಷೆ ಮಾಡ್ತಿದ್ದಾರೆ. ನಾವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ತಯಾರಿಲ್ಲ. ಮತ್ತು ನಮಗೆ ಯಾರು ಲೈಕ್ ಮತ್ತು ಡಿಸ್ಲೈಕ್ ಅಥವಾ ಕಮೆಂಟ್ ಮಾಡ್ತಾರೆ ಅವರಷ್ಟೇ ಅಲ್ಲ, ಅದಕ್ಕಿಂತ ದುಪ್ಪಟ್ಟು ಜನ ನೋಡಿ ಯಾವುದೇ ಕಮೆಂಟನ್ನು ಮಾಡದೆ ನಿಮ್ಮ ಬಗ್ಗೆ ತೀರ್ಮಾನಕ್ಕೆ ಬರುವಂಥ ದೊಡ್ಡ ಸಮುದಾಯ ಇದೆ. ಇದನ್ನು ನಾವು ಅರ್ಥಕೊಳ್ಬೇಕಾಗಿದೆ. ನಮಗೆ ಕಮೆಂಟ್ ಮಾಡೋರು ನಮ್ಮ ಜೊತೆ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡಿದೆ, ಚೆನ್ನಾಗಿ ಬರದೆ, ಇಷ್ಟೇ ಅಲ್ಲ, ಅದು ಹೇಳುವಂಥವ್ರು ಕೆಲವು ಬೇರೆ ಬೇರೆ ಕಾರಣ ಕೇಳ್ತಿರ್ತಾರೆ. ಆದರೆ ಮೂಕ ಪ್ರೇಕ್ಷಕರಾಗಿ ಮತ್ತು ನಿಮ್ಮನ್ನು ಜಡ್ಜ್ ಮಾಡುವಂಥವರಾಗಿ ನೋಡುವಂಥ ಅಗಾಧವಾದಂಥ ಸಮುದಾಯ ನಮ್ಮ ಆಚೆ ಇದೆ. ಈ ಭಯ, ಈ ತಿಳುವಳಿಕೆ ನಮ್ಮ ಜೊತೆ ಇದ್ದರೆ ನಾವು ನಾಳಿನ ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಮತ್ತು ಮಾಧ್ಯಮ ಇರೋದೇನೆ ಪರಿವರ್ತನೆಯನ್ನು ತರೋದಕ್ಕೋಸ್ಕರ. ಇದನ್ನು ನಾವು ತಿಳ್ಕೊಳ್ಬೇಕು. ಎಂಥ ಪರಿವರ್ತನೆ? ನಾನು ನನ್ನ ಜೊತೆ ಕೆಲಸ ಮಾಡುವಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ನನ್ನ ಸಹೋದ್ಯೋಗಿಗಳಿಗೆ ಹೇಳೋದು, ಇದೊಂದು ಉದ್ಯೋಗ ಅಲ್ಲ, ಇದೊಂದು ಜವಾಬ್ದಾರಿ. ಉದಾಹರಣೆಗೆ ಒಬ್ಬ ಶಿಕ್ಷಕ ಆಗಿರ್ತಾನೆ, ಶಿಕ್ಷಕಂದು ಅದು ವೃತ್ತಿ ಅಲ್ಲ, ಉದ್ಯೋಗ ಅಲ್ಲ, ಅದು ಹೊಣೆಗಾರಿಕೆ. ನಾವು ಮುಂದಿನ ತಲೆಮಾರನ್ನು ಸೃಷ್ಟಿ ಮಾಡುವಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ ಅಂತ ಶಿಕ್ಷಕ ತಿಳಿದುಕೊಂಡಾಗ ಆಗ ಒಳ್ಳೆಯ ಶಿಕ್ಷಕ ಆಗಲಿಕ್ಕೆ ಸಾಧ್ಯ. ಅದೇ ರೀತಿ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥವರು ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್, ಇದು ನಮ್ಮ ಜವಾಬ್ದಾರಿ ಅಂತ ನಾವು ಅರಿತುಕೊಂಡ್ರೆ ಆಗ ಅದು ಹೆಚ್ಚು ಪರಿಣಾಮಕಾರಿ ಆಗೋದಕ್ಕೆ ಸಾಧ್ಯ ಅಂತ. ಮತ್ತು ನಾನು ಇನ್ನೊಂದು ಸಂಗತಿಯನ್ನು ಸದಾಕಾಲ ನಾನು ಹೇಳ್ತಿರ್ತೀನಿ, ನಮಗೆ ಆ್ಯಕ್ಟಿವಿಸ್ಟ್ ಧೋರಣೆ ಅಂತ. ಆ್ಯಕ್ಟಿವಿಸ್ಟ್ ಅಂದರೆ ನಾನು ಐಡಿಯಾಲಜಿಯಿಂದ ಹೇಳ್ತಾ ಇಲ್ಲ, ಅದಕ್ಕೋಸ್ಕರವೇ ನಾವು ಮಾಧ್ಯಮದಲ್ಲಿ ಇದ್ದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಲಿ. ಅಂದರೆ ಜವಾಬ್ದಾರಿಯ ಇನ್ನೊಂದು ರೂಪದಲ್ಲಿ ನಾನು ಆ್ಯಕ್ಟಿವಿಸ್ಟ್ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಟಿವಿಸ್ಟ್ ಅಂದರೆ ಪ್ರತಿಸ್ಪಂದನೆ ಅಂತ. ಉದಾಹರಣೆಗೆ ಬರ ಬಂದಿದೆ, ಈಗ ನಾವು ರಾಜ್ಯದಲ್ಲಿ ಬರ ಇದೆ, ಬರಕ್ಕೆ ನಾವು ಪರಿಣಾಮಕಾರಿಯಾಗಿ ಬರವನ್ನು ಸರ್ಕಾರಕ್ಕೆ ಬಿಂಬಿಸೋದು ಹೇಗೆ? ಅಥವಾ ಬರ ಪೀಡಿತರಿಗೆ ನಾವು ಹೇಗೆ ನೆರವಾಗಬಹುದು? ಪ್ರವಾಹ ಬಂದಿದೆ, ಭೂಕಂಪ ಆಗಿದೆ, ಆ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ ಹೇಗೆ ಪ್ರತಿಸ್ಪಂದಿಸಬಹುದು? ಯುದ್ಧ ಆಗಿದೆ, ಭಯೋತ್ಪಾದಕರ ಪಿಡುಗಿದೆ, ಆ ಸಂದರ್ಭದಲ್ಲಿ ನಾನು ಹೇಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು?
ಕೃಷಿಯಲ್ಲಿ ನಾನು ಪತ್ರಕರ್ತ ಆಗ್ಬೋದಾ? ನಾನು ಪರಿಸರದ ಪತ್ರಕರ್ತ ಆಗಬಹುದಾ? ನಾನು ವಿಜ್ಞಾನದ ಪತ್ರಕರ್ತ ಆಗಬಹುದಾ? ನಾನು ಅಧ್ಯಾತ್ಮದ ಪತ್ರಕರ್ತ ಆಗಬಹುದಾ? ನಾನು ಸಾಂಸ್ಕೃತಿಕ ಪತ್ರಕರ್ತ ಆಗಬಹುದಾ? ನಾನು ಪೊಲಿಟಿಕಲ್ ಪತ್ರಕರ್ತ ಆಗಬಹುದಾ? ಆಗ ನಾನು ಪರಿಣಾಮಕಾರಿಯಾಗಿ ಮತ್ತು ಪ್ರಬುದ್ಧವಾಗಿ ಮತ್ತು ಪ್ರಬಲವಾದಂತಹ ಪ್ರತಿಪಾದಕನಾಗಿ ನಾನು ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ. ನಾನು ಹೇಳಿದ್ನಲ್ಲ, ವಿಷಯ ಜ್ಞಾನ ಅಂತ. ಪ್ರತಿಸ್ಪಂದನೆ, ಆಗು ಹೋಗುಗಳಿಗೆ ನಾನು ತಕ್ಷಣ ಸ್ಪಂದಿಸಬೇಕು. ನಾನು ಸಂಪಾದಕನ, ನಾನು ರಿಪೋರ್ಟ್ರ, ನಾನು ಡೆಸ್ಕಲ್ಲಿದ್ದೀನ, ನಾನು ಏನು ಮಾಡ್ತೀನಿ, ಇದು ಪ್ರಜ್ಞೆ ಬರಬಾರ್ದು. ನಾನು ಇದಕ್ಕೆ ಹೇಗೆ ತಕ್ಷಣ ಪ್ರತಿಸ್ಪಂದಿಸಬೇಕು ಅಂತ. ಆಗ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತೀವಿ, ನಾವು ಇನ್ವಾಲ್ವ್ ಆಗ್ತೀವಿ. ಯಾವುದರಲ್ಲಿ ನಾವು ಇನ್ವಾಲ್ವ್ ಆಗ್ತೀವಲ್ಲ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅಂತ. ಇನ್ವಾಲ್ವ್ಮೆಂಟ್ ಬೇಕು. ಅನೇಕರು ಪುಸ್ತಕಗಳನ್ನ ಪ್ರಕಟ ಮಾಡೋದನ್ನು ನೀವು ನೋಡಿರ್ತೀರ. ಪುಸ್ತಕಗಳಲ್ಲಿ ಸಬ್ಜೆಕ್ಟ್ಗಿಂತ ಅವರ ಹೆಸರೇ ದೊಡ್ಡದಾಗಿರುತ್ತೆ, ಒಳಗಡೆ ಸಬ್ಜೆಕ್ಟೇ ಇರಲ್ಲ. ಆಗ ಅಂಥ ಲೇಖಕ ಏನು ಮಾಡೋಕ್ಕೆ ಸಾಧ್ಯ? ಅವನು ಆ ಸಬ್ಜೆಕ್ಟಿಂದ ಅವನು ಹೆಚ್ಚು ಪ್ರಭಾವಿ. ಅರೆ, ಇದು ಯಾರು ಬರೆದ್ರಪ್ಪ ಈ ಪುಸ್ತಕನ, ಇಷ್ಟು ಅದ್ಭುತವಾಗಿದೆ ಅಂತ ನಿಮ್ಮ ಹೆಸರನ್ನು ಹುಡ್ಕೊಂಡು ಬಂದಾಗ ಅವನ ಮನಸ್ಸಿನಲ್ಲಿ ನಿಮ್ಮ ಹೆಸರು ಅಜರಾಮರವಾಗಿ ಉಳ್ಕೊಳ್ಳುತ್ತೆ. ಉದಾಹರಣೆಗೆ, ಇವತ್ತಿನ ಆಧುನಿಕ ಕಾಲದ ಪೇಂಟರ್ಸನ್ನು ನೀವು ನೋಡಿದ್ದೀರಾ, ಅವ್ರ ಹೆಸರನ್ನು ದೊಡ್ಡದಾಗಿ ಹಾಕ್ಕೊಳ್ತಾರೆ. ನಮ್ಮ ದೇವಸ್ಥಾನಗಳಲ್ಲಿ ಶಿಲ್ಪಗಳನ್ನ ಕೆತ್ತನೆ ಮಾಡಿದವರು ಯಾರಾದರೂ ಅವರ ಹೆಸರನ್ನು ಹಾಕ್ಕೊಂಡಿದ್ದಾರಾ? ನಮ್ಮ ಮನಸ್ಸಿನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರೋದು ಯಾವುದು? ಇವತ್ತಿನ ಪೇಂಟಿಂಗ, ಆ ಕಾಲದ ಪೇಂಟಿಂಗ? ಆ ಕಾಲದ ಪೇಂಟಿಂಗು. ಇವತ್ತು ಸಂಶೋಧನೆ ಮಾಡೋದಕ್ಕೆ ಹೋದಾಗ ಇದು ಇಂಥವ್ರು ಬಿಡಿಸಿದ್ದು ಅಂತ ಈಗ ನಮಗೆ ಗೊತ್ತಾಗಿದೆ. ಅವರ ಹೆಸರು ನಮಗೆ ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ನಾವು ಏನಾಗಬೇಕು? ನಾವು ವಿಷಯದ ಮೂಲಕ ಮತ್ತು ಸಾಮಾಜಿಕ ಕಳಕಳಿಯ ಮೂಲಕ ನಾವು ಪರಿಣಾಮಕಾರಿಯಾಗಿರಬೇಕು ಮತ್ತು ನಮ್ಮ ಹೆಸರು ಅಚ್ಚಳಿಯದೆ ಉಳಿಯೋ ಹಾಗೆ ಆಗಬೇಕು. ಮೊದಲೇ ನೀವು ಹೆಸರಿನ ಬಗ್ಗೆ ಯೋಚನೆ ಮಾಡಿದ್ರೆ ನೀವೇನು ಮಾಡೋಕ್ಕಾಗಲ್ಲ. ಮೊದಲು ಕೆಲಸದ ಬಗ್ಗೆ ನೋಡಬೇಕು, ಮೊದಲು ವಿಷಯದ ಬಗ್ಗೆ ನೋಡಬೇಕು, ಮೊದಲು ಬರವಣಿಗೆ ಬಗ್ಗೆ, ಮಾತಿನ ಯಾವ ಸಬ್ಜೆಕ್ಟನ್ನು ನಾನು ನಿರೂಪಣೆ ಮಾಡಬೇಕು ಅದರ ಬಗ್ಗೆ ನೋಡಬೇಕು. ಆಗ ನೀವು ಪರಿಣಾಮಕಾರಿಯಾದಂತಹ ಪತ್ರಕರ್ತ ಅಥವಾ ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ನೀವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ. ಇದು ನಾಳಿನ ಮಾಧ್ಯಮದ ನಿರೀಕ್ಷೆಗಳು. ಮಾಧ್ಯಮದ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ ಯೋಚನೆ ಮಾಡಬೇಡಿ. ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಆ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ತಕ್ಕನಾಗಿ ನೀವು ಹೊಂದ್ಕೊಳ್ತಾ ಹೋಗಿ. ತಂತ್ರಜ್ಞಾನ ನಮ್ಮನ್ನು ಸಶಕ್ತ ಮಾಡ್ತಾ ಇದೆ. ಮಾಧ್ಯಮದ ಗತಿಯನ್ನು ವೇಗ ಮಾಡ್ತಾ ಇದೆ ತಂತ್ರಜ್ಞಾನ. ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಇವತ್ತು AI ಬಂದಿದೆ, ಎಲ್ಲರೂ ಯೋಚನೆ ಮಾಡ್ತಾರೆ ಪತ್ರಕರ್ತರಿಗೆ ಎಲ್ಲಿ ಜಾಗ, ಆ್ಯಂಕರ್ಗಳಿಗೆ ಎಲ್ಲಿ ಜಾಗ ಅಂತ. ಕಂಪ್ಯೂಟರ್ ಬಂದಾಗ ಹೀಗೆ ಅಂದ್ಕೊಂಡಿದ್ವಲ್ವಾ? ಕಂಪ್ಯೂಟರನ್ನು ನಾವು ಇವತ್ತು ಪರಿಣಾಮಕಾರಿಯಾಗಿ ದುಡಿಸ್ಕೊಳ್ತಾ ಇದ್ದೀವಿ. ನಮ್ಮ ಕೆಲಸಕ್ಕೆ ವೇಗವನ್ನು ಕೊಟ್ಟಿದ್ದೀವಿ ಕಂಪ್ಯೂಟ್ರಿಂದ. ನಮಗೆಲ್ರಿಗೂ ಕೆಲಸ ಕಳೆದೋಯ್ತಾ ಕಂಪ್ಯೂಟ್ರಿಂದ? ನಾವು ಇದನ್ನು ಯೋಚನೆ ಮಾಡದೆ ಹೋದರೆ, ಪರಿಣಾಮಕಾರಿಯಾಗಿ ಬಳಸ್ಕೊಳ್ದೆ ಹೋದರೆ, ಆಗ ತಂತ್ರಜ್ಞಾನ ನಮ್ಮನ್ನು ನುಂಗಿ ಹಾಕತ್ತೆ. ತಂತ್ರಜ್ಞಾನ ನಮ್ಮ ಕೈಯಲ್ಲಿ ಒಂದು ಸಾಧನ ಆಗಬೇಕೆ ಹೊರತು ತಂತ್ರಜ್ಞಾನದ ಕೈಯಲ್ಲಿ ನಾವು ಸಿಲುಕಿಕೊಂಡು ಕಳೆದು ಹೋಗುವ ಹಾಗೆ ಆಗಬಾರದು ಅಂತ. ಇದು ನಾಳಿನ ಮಾಧ್ಯಮ ಮಾತ್ರ ಅಲ್ಲ, ಎಲ್ಲ ವಿಭಾಗಗಳು, ಎಲ್ಲ ಕ್ಷೇತ್ರಗಳ ಸವಾಲು ಕೂಡ ಇದು. ನಾವು ಅದನ್ನು ಹೇಗೆ ದುಡಿಸ್ಕೊಳ್ತೀವಿ, ಅಣಿಯಾಗ್ತೀವಿ ಅನ್ನೋದ್ರ ಮೇಲೆ ನಿಂತ್ಕೊಂಡಿದೆ. ನೀವೆಲ್ಲರೂ ಈ ಎಲ್ಲ ಸಂಗತಿಗಳ ಬಗ್ಗೆ ನಾವೆಲ್ಲರೂ ಗಮನವನ್ನು ವಹಿಸಿದರೆ ಬಹುಶಃ ನಮ್ಮ ಜೀವನದಲ್ಲಿ ಈ ಕ್ಷೇತ್ರದಲ್ಲಿ ನಾವು ಹೆಚ್ಚು ಪರಿಣಾಮಕಾರಿ ಆಗಬಹುದು ಅಂತ ಅಂದ್ಕೊಳ್ತೀನಿ. ನಾನು ಇದನ್ನು ಸಮಪ್ ಮಾಡೋದಾದರೆ, ಮೊದಲನೇದು ಬೇಕಾಗಿರೋದು ಶ್ರದ್ಧೆ. ಶ್ರದ್ಧೆ ಅಂದರೆ ಏನು? ಇನ್ವಾಲ್ವ್ಮೆಂಟ್. ಎರಡನೇದು ಅದಕ್ಕೆ ಬೇಕಾದಂತಹ ಸಿದ್ಧತೆ. ಯಾವ ಸಿದ್ಧತೆ? ನಾನು TV ಮಾಧ್ಯಮಕ್ಕೆ ಹೋಗ್ತೀನಿ ಅಂತಂದರೆ ನನಗೆ ಬರೆಯೋದಕ್ಕೆ, ನನಗೆ ಓದೋದಕ್ಕೆ, ನನಗೆ ಮಾತನಾಡೋದಕ್ಕೆ ಮೂರೂ ಬರಬೇಕು. ಯಾವುದೋ ಒಂದಿದ್ದರೆ ನಾನು ಮಾಡ್ತೀನಿ, ಇಲ್ಲ, ಆ ಕಾಲ ಇಲ್ಲ. ಒಂದಕ್ಕಿಂತಲೂ ಹೆಚ್ಚು ಭಾಷೆಗಳನ್ನ ನಾನು ಕಲಿತೀನಿ. ಇವತ್ತಿನಿಂದ ಪ್ರಾರಂಭ ಮಾಡ್ತೀನಿ. ಇವತ್ತಿನವರೆಗೆ ಒಂದು ಭಾಷೆ, ನಾಳೆಯಿಂದ ನಾನು ದಿನಕ್ಕೊಂದು ಭಾಷೆಯನ್ನು ನಾನು ಕಲಿತಾ ಹೋಗ್ತೀನಿ. ಯಾವುದೇ ಭಾಷೆಯ ಬಗ್ಗೆ ನನಗೆ ನಕಾರಾತ್ಮಕವಾದಂಥ ಧೋರಣೆ ಇಲ್ಲ. ಅಧ್ಯಯನದ ಬಗ್ಗೆ ನಾವು ಗಮನವನ್ನು ಕೊಡಬೇಕು. ನಾವು ಹೆಚ್ಚು ಮಾತಾಡ್ತೀವಿ. ಕೆಲವರು ಏನು ಮಾಡ್ತೀವಿ, ನಾವು ಮಾತಾಡೋದು ಅಂತ ಕಿವಿ ಮತ್ತು ಹೃದಯವನ್ನು ಮುಚ್ಕೊಂಡ್ಬಿಡ್ತೀವಿ. ಇಲ್ಲ, ನಾವು ಕಣ್ಣು, ಕಿವಿ ಮತ್ತು ಹೃದಯ ಮತ್ತು ಬಾಯಿ ಇಷ್ಟಕ್ಕೂ ಕೆಲಸ ಕೊಡ್ತೀವಿ ಅಂತ. ಬಾಯಿ ಯಾಕೆ? ಮಾತಾಡೋದಕ್ಕಲ್ಲ, ಚರ್ಚೆ ಮಾಡೋದಕ್ಕೆ. ಕಣ್ಣು ಯಾಕೆ? ನೋಡೋದಕ್ಕೆ, ಓದೋದಕ್ಕೆ. ಕಿವಿ ಯಾಕೆ? ಬೇರೆಯವ್ರದ್ದು ಹೇಳಿದ್ದನ್ನು, ಜಗತ್ತಿನಲ್ಲಿ ಆಗು ಹೋಗುಗಳು ಏನಾಗ್ತಾ ಇದೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ. ಕಣ್ಣಿರೋದು ನೋಡೋದಕ್ಕೆ, ಅದನ್ನು ಅಭಿವ್ಯಕ್ತಿಸೋದಕ್ಕೆ ನಮಗೆ ಬಾಯಿ ಇದೆ. ಹೃದಯಕ್ಕೆ ಏನು ಕೆಲಸ? ನಾನು ಹೇಳಿದ್ನಲ್ಲ, ಪ್ರತಿಸ್ಪಂದಿಸೋದು ಅಂತ. ಆ ಪ್ರತಿಸ್ಪಂದನೆ ಇಲ್ಲದೆ ನಮ್ಮ ಜೀವನಕ್ಕೆ ಅರ್ಥವೇ ಇಲ್ಲ ಅಂತ.
ಮಾಧ್ಯಮ ಪ್ರತಿಸ್ಪಂದನಾ ಧೋರಣೆಯನ್ನು ಗಳಿಸ್ಕೊಂಡಾಗ, ಮಾಧ್ಯಮದಲ್ಲಿರುವಂಥವ್ರು ಪ್ರತಿಸ್ಪಂದನೆಯ ಧೋರಣೆಯನ್ನು ಗಳಿಸ್ಕೊಂಡಾಗ, ಇಂದಲ್ಲ ನಾಳೆಯಲ್ಲ ಸದಾಕಾಲ ನಾವು ನಮ್ಮ ಹೊಳಪನ್ನು ಹಾಗೆ ಇಟ್ಕೊಳ್ಬಹುದು.